ಹಾಯ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಗನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಏನೇ ವಿಡಿಯೋ ಹಾಕೋದು ನಿಮಗೆ ಮೊದಲು ಬರುತ್ತೆ. ಹೀಗೆ ಎಲ್ಲ ಸಪೋರ್ಟ್ ಮಾಡಿ, ನನ್ನ ವಿಡಿಯೋಗೆಲ್ಲ ಲೈಕ್ ಮಾಡಿ. ಏನು ಇವತ್ತು ತುಂಬ ದಿನ ಆದಮೇಲೆ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂದ್ಕೊಂಡ್ರಾ? ಹಾಗೇನಿಲ್ಲ, ಈಗ ಹೆಂಗಿದ್ರು ವರಮಹಾಲಕ್ಷ್ಮಿ ಟೈಮ್ ಅಲ್ವಾ, ಇದನ್ನ ಹೀಗೆ ಇರೋ ಬದಲು ಇದಕ್ಕೆ ಏನಾದರೂ ಕ್ರಾಫ್ಟ್ ಮಾಡಿ ಇಡೋಣ ಅಂತ ಬನ್ನಿ ಕ್ರಾಫ್ಟ್ ಮಾಡೋಣ. ನೋಡಿ ಹಿಂಗೆ ಮಾಡೋದು. ಇದು ಕ್ರಾಫ್ಟ್ ಮಾಡೋಕ್ಕೆ 2 ಕಲರ್ ಪೇಪರ್ ತೊಗೊಂಡಿದ್ದೀನಿ. ಮತ್ತು ಈ ಥರ ಇರೋದನ್ನ ಯಾವ ಥರ ಚೇಂಜ್ ಮಾಡ್ತೀನಿ ನೀವೇ ನೋಡಿ. ಗಮ್ ಬೇಕೇ ಬೇಕು. ಮತ್ತು ನಾನು ಏನೋ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಅಂತ ಇಷ್ಟು ಗೋಲ್ಡ್ ಕಾಯಿನ್ಸ್ ತೊಗೊಂಡಿದ್ದೀನಿ. ನಾನು ಏನೇ ಮಾಡಬೇಕು ಅಂದರೆ ಇದೊಂದು ನನಗೆ ಕಾಟ ಕೊಡುತ್ತೆ. ನೋಡಿ ಹಿಂಗೆ ಆಡ್ತಾಯಿತ್ತು ನನಗೆ. ಹೋಗ ಆ ಕಡೆ ಚುಕ್ಕಿ, ಗೋ. ನಾನು ಏನೇ ಮಾಡಬೇಕು ಅಂದರೆ ನನಗೆ ಈ ಥರ ಕಾಟ ಕೊಡುತ್ತೆ. ನೋಡಿ ಹೋಗ ಆ ಕಡೆ ಚುಕ್ಕಿ, ಹೋಗ. ಆಮೇಲೆ ಎತ್ಕೊಂತೀನಿ. ಕ್ರಾಫ್ಟ್ ಮಾಡ್ತಾ ಈ ಮೂವಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾಮಿಡಿಯಾಗಿ ಚೆನ್ನಾಗಿದೆ F3 ಮೂವಿ. ಕ್ರಾಫ್ಟ್ ಮಾಡೋ ಸ್ಟಾರ್ಟ್ ಮಾಡೋಣ. ಚುಕ್ಕಿ ಹೋ ಆ ಕಡೆ. ಏನು ಮಾಡ್ತಾ ಇರೋದು ನೀನು? ಗೋ. ಸ್ಕೈ ಬ್ಲೂ ಕಲರ್ ಒಂದು ಮತ್ತು ಒಂದು ರೆಡ್ ಕಲರ್ ತೊಗೊಂಬಂದಿದ್ದೀನಿ. 10 ರೂಪೀಸ್ ಒಂದೊಂದು. ನೋಡಿ ಆ ಬೆಕ್ಕಿ ಏನೇನು ಕೆಲಸ ಮಾಡುತ್ತೆ ಅಂತ. ಇದ್ರ ಮೇಲೆ ನೀರು ಚೆಲ್ಬಿಟ್ಟು ಇದಿಷ್ಟು ಕಲರ್ ಹೋಗಿಸ್ತೈತೆ. ಇದಿಷ್ಟನ್ನು ಬಿಟ್ಬಿಟ್ಟು ಇನ್ನು ಮಿಕ್ಕಿರಲ್ಲಿ ಮಾಡೋಣ. ಇದಕ್ಕೇನು ಇಷ್ಟು ದೊಡ್ಡ ಏನು ಬೇಡ. ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ ಬನ್ನಿ. ಇಷ್ಟಾದರೆ ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಈಗ ಅಂಟಿಸೋಣ ಅಂತ ಅಂದ್ಕೊಂಡೆ. ಇದು ಸಾಲ್ಟೇಜ್ ಬರ್ತೈತೆ. ನೋಡೋಣ, ಮ್ಯಾನೇಜ್ ಮಾಡ್ತೀನಿ ಇದರಲ್ಲೇ. ಈ ಥರ ಅಂಟಿಸೋಣ ಅಂದರೆ ಇದು ಸಾಲ್ಟೇಜ್ ಬರ್ತೈತೆ. ಬೇರೆದು ಕಟ್ ಮಾಡ್ಕೊಳ್ಳೋಣ. ಇದನ್ನು ಬೇರೆ ಏನಕ್ಕಾದ್ರೂ ಯೂಸ್ ಮಾಡೋಣ. ನೆಕ್ಸ್ಟ್ ಬೇರೆ ಕಟ್ ಮಾಡೋಣ. ಅದನ್ನು ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ. ನಾನು ಆದರೂ ಟೈಮ್ ಮಾಡ್ಕೊಂಡು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಎಲ್ಲ ಹೀಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನಾನು ಬೇರೆ ಬೇರೆ ಥರ ಕ್ರಿಯೇಟ್ ಮಾಡಿ ಹಾಕ್ತೀನಿ. ನಾವೇನಾದರೂ ಒಂದು ಮಾಡ್ತೀವಿ ಅಂದರೆ ಮಾತಾಡೋರು ಇದ್ದೇ ಇರ್ತಾರೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇದು ಕರೆಕ್ಟಾಗಿದೆ, ಬಟ್ ನನಗೆ ಇಷ್ಟಕ್ಕೆ ಮಾತ್ರ ಬೇಕು. ನಾನು ಇಲ್ಲಿ ಮೇಲೆ ರೆಡ್ ಹಾಕೋಣ ಅಂತ ಇಷ್ಟಕ್ಕೆ ಮಾತ್ರ ಕಟ್ ಮಾಡ್ಕೊಂಡು ಕ್ಲೀನಾಗಿ ಇದು ಮಾಡೋಣ. ಬನ್ನಿ. ಈ ಶೀಟ್ಸ್ ತೆಳ್ಳಗಿರೋದ್ರಿಂದ ಜಾಸ್ತಿ ಗಮ್ ಹಾಕಿದ್ರೆ ಹಂಗೆ ಅಂಟ್ಕೊಂಬಿಡುತ್ತೆ. ಅದು ಸ್ವಲ್ಪ ಗಮ್ ಹಾಕಬೇಕು. ಈಗ ಚಿಕ್ಕದು ಕಲರ್ ಹೂವು ಎಲ್ಲ ಒಂದು ಪ್ಯಾಕೆಟಲ್ಲಿ ತೊಗೊಂಬಂದಿದ್ದೆ. 50 ರೂಪೀಸ್ ಆಗಿತ್ತು. ಇನ್ನೂ ಎಷ್ಟೊಂದಿದೆ.
ನಾನು ಸ್ವಲ್ಪನೇ ಯೂಸ್ ಮಾಡ್ಕೊಂಡಿದ್ದು, ಅದಕ್ಕೆ ಈ ಥರ ಗಮ್ ಹಾಕ್ಬಿಟ್ಟು ಅಂಟಿಸ್ತಾ ಇದ್ದೀನಿ. ಇಷ್ಟೇ ಸಾಕು, ಕೆಳಗಡೆ ಅಂಟಿಸೋದು ಬೇಡ ಅಂದ್ಕೊಂಡಿದ್ದೆ. ಅಲ್ಲೊಂಥರ ಬೋರ್ಡ್ ಥರ ಕಾಣ್ತಾ ಇತ್ತು, ಅದಕ್ಕೆ ಕೆಳಗಡೆನೂ ಅಂಟಿಸ್ತಾ ಇದ್ದೀನಿ. ಒಂದು ಗ್ರೀನು, ಒಂದು ಸಿಲ್ವರು. ನೆಕ್ಸ್ಟು ದೇವ್ರ ಕೈಯಿಂದ ಕಾಸು ಬೀಳೋ ಥರ ಮಾಡಬೇಕಲ್ವ, ಅದಕ್ಕೆ ಈ ಥರ ಟೇಪಲ್ಲಿ ಒಂದು ಕಾಯಿನೆಲ್ಲ ಅಂಟಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಇಷ್ಟುದ್ದ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಕುಂಡಿಸ್ದಾಗ ಗೊತ್ತಾಗುತ್ತೆ ಅದು ಎಷ್ಟು ಉದ್ದ ಬರುತ್ತೆ ಅಂತ. ಆ ವಿಡಿಯೋ ಹಾಕ್ತೀನಲ್ಲ, ಅದರಲ್ಲಿ ನೀವೇ ನೋಡಿ. ಫೈನಲ್ ಲುಕ್ ಈ ಥರ ಇದೆ. ಸದ್ಯಕ್ಕೆ ಮಿನಿ ವರಮಹಾಲಕ್ಷ್ಮಿ ಇದೆ ಇವಾಗ. ಬಾಯ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರಿ.